ಹಾಯ್ ಮಕ್ಕಳೇ, ವೇದಾಂತ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮತ್ತು ಎಲ್ಲರ KCET ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ? ಐ ಬಿಲೀವ್ ಎಲ್ಲರೂ ಕೂಡ ಆಲ್ರೆಡಿ ಚೆನ್ನಾಗಿ ತಯಾರಿ ನಡೆಸ್ತಿದ್ದೀರಾ ನಿಮ್ಮ ಈ ವರ್ಷದ KCET ಎಕ್ಸಾಮಿಗೆ ಅಂತ ಅಂದ್ಕೊಂಡಿದ್ದೀನಿ. ಆಲ್ ರೈಟ್. ಸೊ ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ನಾನು ಮ್ಯಾಥಮೆಟಿಕ್ಸ್ ಸೆಕೆಂಡ್ PUC ಮ್ಯಾಥಮೆಟಿಕ್ಸಿಂದ ಯಾವೆಲ್ಲ ಚಾಪ್ಟರ್ಗಳು ಹೈ ವೇಟೇಜನ್ನು ಹೊಂದಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಅಟ್ ದ ಸೇಮ್ ಟೈಮ್ ನೆನ್ಪಿಟ್ಕೊಳ್ಳಿ, ಈ ಚಾಪ್ಟರ್ಸ್ಗಳು ಬರೀ ಹೈ ವೇಟೇಜ್ ಅಷ್ಟೇ ಅಲ್ಲ, ನಿಮಗೆ ಸ್ಕೋರ್ ಮಾಡೋದಕ್ಕೂ ಕೂಡ ಸುಲಭವಾಗಿರುವಂಥ ಚಾಪ್ಟರ್ಸ್ಗಳಾಗಿದೆ. ಓಕೆ, ಸೊ ಹಾಗಿದ್ರೆ ಅವೆಲ್ಲ ಚಾಪ್ಟರ್ಸ್ಗಳು ಯಾವುದು ಅನ್ನೋದನ್ನು ಇವಾಗ ನೋಡೋಣ. ಓಕೆ ಫೈನ್. ಸೊ ಮಕ್ಕಳೇ, ಮೊದಲನೇದಾಗಿ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ. ಸೊ ನೋಡಿ, ಕಳೆದ ಒಂದು 5-6 ವರ್ಷದ ಕ್ವಶನ್ ಪೇಪರ್ ನೀವು ತೆಗೆದು ನೋಡಿದರೆ ನಿಮಗೆ 6 to 7 ಮ್ಯಾಕ್ಸಿಮಮ್, ಅಂದರೆ ತುಂಬ ಸಲ 6 ಕ್ವೆಶನ್ಗಳನ್ನು ಕೇಳ್ತಾನೆ ಬಂದಿದ್ದಾರೆ. ಎಲ್ಲೋ ಕೆಲವೊಂದು ಕಡೆಗೆ 7 ಕ್ವೆಶನನ್ನು ಕೇಳಿರಬಹುದು, ಬಟ್ ಮ್ಯಾಕ್ಸಿಮಮ್ ಪ್ರತಿ ಸಲನೂ ಕನ್ಸಿಸ್ಟೆಂಟ್ ಆಗಿ ಈ ಚಾಪ್ಟರಿಂದ 6 ಮಾರ್ಕ್ಸ್ನ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅಂದರೆ 6 ಕ್ವೆಶನ್ಗಳು ಈ ಒಂದು ಚಾಪ್ಟರಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಸೊ ಕಂಟಿನ್ಯೂಟಿಯಿಂದ ಅಂತ ಅಂದರೆ ಎಲ್ ಹಾಸ್ಪಿಟಲ್ ರೂಲ್ ನಿಮಗೆ ಗೊತ್ತಿತ್ತು ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಸಾಲ್ವ್ ಎನಿ ಕೈಂಡ್ ಆಫ್ ಕಂಟಿನ್ಯೂಟಿ ಕ್ವೆಶನ್, ನೋ ಇಶ್ಯೂಸ್. ಓಕೆ, ಇನ್ನು ಡಿಫ್ರೆನ್ಸಿಯೇಷನ್ ಪ್ರಶ್ನೆಗಳು ಕೂಡ ಈಸಿಯಾಗೇ ಇರುತ್ತೆ, ಯು ಕ್ಯಾನ್ ಡೆಫಿನೆಟ್ಲಿ ಸಾಲ್ವ್ ಅಂತ ಹೇಳಬಹುದು. ಹಾಗೆ ಈ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಪ್ರಶ್ನೆಗಳು ಏನೆಲ್ಲ ಬರ್ತಿದಾವಲ್ಲ, ಪ್ರೀವಿಯಸ್ ಇಯರ್ ಕ್ವಶನ್ಗಳಿಂದನೇ ತೊಗೊಂಡು ಬರ್ತಿದ್ದಾರೆ ಆಲ್ಮೋಸ್ಟ್. ಓಕೆ, ಈ ವರ್ಷವೂ ರಿಪೀಟ್ ಆಗಬಹುದು, ರಿಪೀಟೆಡ್ ಕ್ವಶನ್ಸ್ ಬರಬಹುದು, ಅಥವಾ ಕೆಲವೊಮ್ಮೆ ಅದೇ ಕೈಂಡ್ ಆಫ್ ಕ್ವಶನ್ಸ್ ವಿತ್ ಡಿಫ್ರೆಂಟ್ ವ್ಯಾಲ್ಯೂಸ್ ಬರಬಹುದು. ಓಕೆ, ದಟ್ ಈಸ್ ಸೆಕೆಂಡ್ರಿ, ಬಟ್ ಸಾಲ್ವ್ ಮಾಡುವಂತಹ ಒಂದು ಮೆಥಡ್ ನಿಮಗೆ ಗೊತ್ತಿರಬೇಕು. ಕ್ವಶನ್ ಪ್ಯಾಟರ್ನ್ ನಿಮಗೆ ಗೊತ್ತಿತ್ತು ಅಂದರೆ ಈಸಿಯಾಗಿ ನೀವು ಸಾಲ್ವ್ ಮಾಡಬಹುದು ಮಕ್ಕಳೇ. ಓಕೆ, ಇಟ್ಸ್ ನಾಟ್ ಸೋ ಡಿಫಿಕಲ್ಟ್. ಆರಾಮಾಗಿ ಕಂಟಿನ್ಯೂಟಿ ಡಿಫ್ರೆನ್ಷಿಯಬಿಲಿಟಿ ಕ್ವಶನ್ಸನ್ನು ನೀವು ಸಾಲ್ವ್ ಮಾಡ್ಬೋದು. ಇನ್ನು ಮ್ಯಾಟ್ರಿಕ್ಸ್ ನೋಡಿ ಮಕ್ಕಳೇ, ಯೂಶಲಿ ಪ್ರತಿ ವರ್ಷ ಮ್ಯಾಟ್ರಿಕ್ಸ್ ಹಾಗೆ ಡಿಟರ್ಮಿನೆಂಟ್ಸ್ ಎರಡೂ ಕೂಡಿಸಿ, ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ಸ್ ಎರಡೂ ಕೂಡಿಸಿ 6ರಿಂದ 7 ಪ್ರಶ್ನೆ ಬರ್ತಿತ್ತು. 2025ರಲ್ಲಿ ಎರಡನ್ನೂ ಕೂಡಿಸಿ 9 ಪ್ರಶ್ನೆ ಬಂದಿದೆ. ಓಕೆ, ಸೊ ಫಸ್ಟ್ ಟೈಮ್ ಅಂತ ಅನಿಸುತ್ತೆ 9 ಪ್ರಶ್ನೆ ಎರಡೂ ಚಾಪ್ಟರಿಂದ ಕಲಿಸಿ ಮ್ಯಾಕ್ಸಿಮಮ್ ತುಂಬ ಪ್ರಶ್ನೆ ಕೇಳಿದ್ರು, 9 ಪ್ರಶ್ನೆ ಬಂದಿತ್ತು, 9 ಮಾರ್ಕ್ಸ್ ಕೂಡ ಈಸಿಯಾಗಿ ಬರ್ಬೋದು. ಸೊ ಅಫ್ಕೋರ್ಸ್ 2025ಅಲ್ಲಿ ಕ್ವಶನ್ ಪೇಪರ್ ತುಂಬ ಈಸಿ ಇತ್ತು ಕೂಡ ಕಂಪೇರ್ ಟು 2024. ಓಕೆ, ಸೊ ಈ ವರ್ಷವೂ ಕೂಡ ನಿಮಗೆ ಇದೇ ರೀತಿ 5 ಹಾಗೆ 4 ಅಂದರೆ ಇದೇ ಪ್ಯಾಟರ್ನ್ 5 + 4 9 ಮಾರ್ಕ್ಸ್ ಗಳಷ್ಟು ಪ್ರಶ್ನೆಯನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಈ ವರ್ಷವೂ ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸನ್ನು ಚೆನ್ನಾಗಿ ಕಲೀರಿ. ಈಸಿ ಚಾಪ್ಟರ್, ಹಾಗೆ ಸ್ಕೋರ್ ಕೂಡ ಆರಾಮಾಗಿ ಈ ಚಾಪ್ಟರ್ಸಿಂದ ಮಾಡಬಹುದು. ಓಕೆ, ಇನ್ನು ಇಂಟಿಗ್ರಲ್ಸ್ ಅಂತ ಬಂದಾಗ 5 ಮಾರ್ಕ್ಸ್ ಈ ಒಂದು ಚಾಪ್ಟರಿಂದ ಬರುತ್ತೆ, 5 ಮಾರ್ಕ್ಸಿನ ಪ್ರಶ್ನೆ ಬರುತ್ತೆ. ಓಕೆ, ಸೊ 5 ಪ್ರಶ್ನೆಗಳನ್ನು ಈ ಒಂದು ಚಾಪ್ಟರಿಂದ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಅಫ್ಕೋರ್ಸ್ ದಿಸ್ ಇಸ್ ನಾಟ್ ಸೋ ಈಸಿ ಚಾಪ್ಟರ್ ಅಂತ ಹೇಳ್ತೀನಿ, ಐ ಟೋಟಲಿ ಅಗ್ರಿ. ಬಟ್ ಈಸಿ ಚಾಪ್ಟರ್ ಹಾಗೆ ಹೈ ವೇಟೇಜ್ ಇರುವಂಥ ಚಾಪ್ಟರ್ಸ್ಗಳು ಯಾವ್ದ್ಯಾವುದು ಅಂದರೆ ಮೊದಲನೇದಾಗಿ ನಾನು ಹೇಳಿಬಿಡ್ತೀನಿ, ದಟ್ ಈಸ್ ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್, 3D, ವೆಕ್ಟರ್, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್. ಓಕೆ, ಇನ್ನು ಪ್ರಾಬಬಿಲಿಟಿಯನ್ನು ಕೂಡ ನಾವು ಕನ್ಸಿಡರ್ ಮಾಡ್ಕೋಬೋದು. ಸೊ ಈ ಎಲ್ಲ ಚಾಪ್ಟರ್ಸ್ಗಳನ್ನು ನೀವು ಕಲ್ತಿದ್ದೆ ಆದರೆ ಆರಾಮಾಗಿ ಮಿನಿಮಮ್ ಅಟ್ಲೀಸ್ಟ್ ಮಿನಿಮಮ್ ಟು ಮಿನಿಮಮ್ 35 ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಓಕೆ, ಆಲ್ ರೈಟ್. ಸೊ ಇಂಟಿಗ್ರಲ್ಸ್ನ ಮೇಲೆ ಯೂಶಲಿ ನಿಮಗೆ 5 ಪ್ರಶ್ನೆಗಳು ಬರುತ್ತೆ ಮಕ್ಕಳೇ. ಸೊ ದಿಸ್ ಇಸ್ ಆಲ್ಸೋ ಹೈ ವೇಟೇಜ್ ಚಾಪ್ಟರ್. ಓಕೆ, ನಾನು ಸ್ಕೋರ್ ಮಾಡಲಿಕ್ಕೆ ಯಾವ್ಯಾವ ಚಾಪ್ಟರ್ಸ್ ಹೆಲ್ಪ್ ಮಾಡುತ್ತೆ ಅಂತಲೂ ಹೇಳ್ತಿದ್ದೀನಿ, ಹಾಗೆ ಹೈ ವೇಟೇಜ್ ಇರುವಂಥ ಚಾಪ್ಟರ್ಗಳನ್ನು ಕೂಡ ಹೇಳ್ತಿದ್ದೀನಿ. ಸೊ ದೀಸ್ ಆರ್ ಹೈ ವೇಟೇಜ್ ಕಮ್ ಸ್ಕೋರಿಂಗ್ ಚಾಪ್ಟರ್ಸ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರುವಂಥದ್ದು 3 ಡೈಮೆನ್ಷನಲ್ ಜಾಮಿಟ್ರಿ. ಸೊ 3D ಮೇಲೆ ಯೂಶಲಿ 3 ಇಲ್ಲ 2 ಪ್ರಶ್ನೆ ಬರ್ತಿತ್ತು. ಲಾಸ್ಟ್ ಇಯರ್ ಇದ್ರ ಮೇಲೆ 4 ಪ್ರಶ್ನೆಯನ್ನು ಕೇಳಿದರೆ, ಈ ವರ್ಷವೂ 4 ಅಥವಾ 3 ಪ್ರಶ್ನೆಗಳನ್ನು ಕೇಳೋ ಚಾನ್ಸಸ್ ಇರುತ್ತೆ. ಇನ್ನು ವೆಕ್ಟರ್ ಅಲ್ಜಿಬ್ರಾ 3 ಮಾರ್ಕ್ಸಿಂದು, ಅಂದರೆ 3 ಪ್ರಶ್ನೆಗಳು ಈ ಒಂದು ವೆಕ್ಟರ್ ಅಲ್ಜಿಬ್ರಾ ಇಂದ ಬರ್ತಾ ಇದೆ. ಓಕೆ, ಸೊ ವೆಕ್ಟರ್ ಅಲ್ಜಿಬ್ರಾ ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ನೀವು ತೆಗೆದು ನೋಡಿದರೆ ಸೇಮ್ ಕೈಂಡ್ ಆಫ್ ಕ್ವಶನ್ಗಳೇ ರಿಪೀಟ್ ತೊಗೊಂಡ್ಬರ್ತಿದ್ದಾರೆ ಮಕ್ಕಳೇ ಈ ಒಂದು ವೆಕ್ಟರ್ಸ್ ಚಾಪ್ಟರಿಂದ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಓಕೆ, ಆಲ್ ರೈಟ್. ಇನ್ನು ಪ್ರೊಬಬಿಲಿಟಿಯಲ್ಲಿ 4 ಪ್ರಶ್ನೆಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಪ್ರೊಬಬಿಲಿಟಿ ಅಂತ ಅಂದಾಗ ಈ ಚಾಪ್ಟರಿಂದ ನಿಮಗೆ ಬೇಸಿಕಲಿ ಮಲ್ಟಿಪ್ಲಿಕೇಶನ್ ಥೇರಮ್ ಆಗಿರಬಹುದು, ಅಥವಾ ಇಂಡಿಪೆಂಡೆಂಟ್ ಇವೆಂಟ್ಸ್ನ ಮೇಲೆ ನಿಮಗೆ ಪ್ರಶ್ನೆಯನ್ನು ಕೇಳಬಹುದು. ಓಕೆ, ಕಂಡೀಷನಲ್ ಪ್ರೊಬಬಿಲಿಟಿ ಮೇಲೆ ಪ್ರಶ್ನೆಯನ್ನು ಕೇಳಬಹುದು. ಇದರ ಮೇಲೆ
ಸೊ ಮೋಸ್ಟ್ ಪ್ರಾಬಬ್ಲಿ ಮಲ್ಟಿಪ್ಲಿಕೇಶನ್ ಥೇರಮ್ ಹಾಗೆ ಈ ಒಂದು ಇಂಡಿಪೆಂಡೆಂಟ್ ಇವೆಂಟ್ಸ್ನ ಮೇಲೆ ಬರ್ತಕ್ಕಂಥ ಕ್ವೆಶನ್ಗಳನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದಾಗಿರುತ್ತೆ ಮಕ್ಕಳೇ. ಓಕೆ, PYQಸ್ಗಳು ಲಿಟ್ರಲಿ ನಿಮಗೆ ಹೆಲ್ಪ್ ಮಾಡುತ್ತೆ ಈ ಒಂದು ಚಾಪ್ಟರ್ಸ್ನ ಮೇಲೆ ಇರೋ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದಕ್ಕೆ. ಇನ್ನು ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ನ ಮೇಲೆ 2 ಕ್ವೆಶನ್ಗಳು ಬರ್ತವೆ. ಓಕೆ, ಇದನ್ನು ಕೂಡ ಯೂಶಲಿ ನಿಮಗೆ ಪ್ರೀವಿಯಸ್ ಇಯರ್ PYQಸ್ಗಳಿಂದನೇ ತರ್ತಿದ್ದಾರೆ ತುಂಬ ವರ್ಷದಿಂದ. ಯು ಕ್ಯಾನ್ ಅಬ್ಸರ್ವ್. ಸೊ PYQಸ್ಗಳಿಂದನೇ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸಿಂದ 2 ಪ್ರಶ್ನೆಯನ್ನು ತೊಗೊಂಡು ಬರ್ತಿದ್ದಾರೆ. ಯು ಕ್ಯಾನ್ ಈಸಿಲಿ ಸ್ಕೋರ್ 2 ಮಾರ್ಕ್ಸ್ ಫ್ರಮ್ ದಿಸ್ ಚಾಪ್ಟರ್. ಓಕೆ, ಆಲ್ ರೈಟ್. ಸೊ ಇಷ್ಟನ್ನು ನೀವು ನೋಡಿದಾಗ ಹೈ ವೇಟೇಜ್ ಚಾಪ್ಟರ್ ಕಮ್ ಕೆಲವು ಈಸಿ ಚಾಪ್ಟರ್ಸ್ಗಳಿದೆ. ಕೆಲವು ಏನು ತುಂಬ ಚಾಪ್ಟರ್ಸ್ ಈಸಿ ಇದೆ ಇಲ್ಲಿ. 3D ಆಗಿರ್ಬೋದು, ವೆಕ್ಟರ್ ಆಗಿರ್ಬೋದು, ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ಸ್ ಆಗಿರ್ಬೋದು, ಕಂಟಿನ್ಯೂಟಿ ಆಗಿರ್ಬೋದು. ಯು ಕ್ಯಾನ್ ಡೆಫಿನೆಟ್ಲಿ ಸ್ಕೋರ್ ಈಸಿಲಿ. ಓಕೆ, ಕಂಟಿನ್ಯೂಟಿ ಬಿಟ್ಟರೂ ನಾನು ಹೇಳ್ತಿರೋದು. ಓಕೆ, ಇಷ್ಟೂ ಚಾಪ್ಟರ್ಸ್ಗಳನ್ನು ನೀವು ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ? 20, 24, 27, 31, 33 ಮಾರ್ಕ್ಸನ್ನು ಆರಾಮಾಗಿ ಸ್ಕೋರ್ ಮಾಡ್ಬೋದು ಮಕ್ಕಳೇ. ಓಕೆ, ಆರಾಮಾಗಿ 33 ಮಾರ್ಕ್ಸನ್ನು ಇಷ್ಟೇ ಚಾಪ್ಟ್ರಿಂದ ನೀವು ಸ್ಕೋರ್ ಮಾಡಬಹುದು. ಸೊ ಜಸ್ಟ್ ಗೋ ಥ್ರೂ ವಿತ್ ದಿಸ್ ಚಾಪ್ಟರ್. ಅಟ್ಲೀಸ್ಟ್ ಇವುಗಳನ್ನು, ಅಂದರೆ ಬೇರೆ ಚಾಪ್ಟರ್ಸನ್ನು ಬಿಡಿ ಅನ್ನೋದು ನನ್ನ ಮಾತಿನ ಅರ್ಥ ಅಲ್ಲ. ಇನ್ನು ಈಸಿ ಚಾಪ್ಟರ್ ಅಂತ ಬಂದಾಗ LPP ಕೂಡ ಬರುತ್ತೆ. LPP ಕೂಡ ತುಂಬ ಈಸಿ ಆಗಿರುವಂಥ ಪ್ರಶ್ನೆ ಬರುತ್ತೆ LPP ಮೇಲೆ. ಓಕೆ, ಸೊ ಅದು ಕೂಡ ನಿಮ್ಮ PYQಸ್ಗಳಿಂದನೇ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, LPPಯನ್ನು ಕೂಡ ನೀವು ತೊಗೊಂಡಾಗ ಡೆಫಿನೆಟ್ಲಿ ನಿಮಗೆ 35 ಮಾರ್ಕ್ಸ್ ಆರಾಮಾಗಿ ಬರುತ್ತೆ. ಇನ್ಕ್ಲೂಡಿಂಗ್ LPP ನೀವು ತಯಾರಿ ನಡೆಸಿದ್ರಿ ಅಂದರೆ ಬರೀ ಸೆಕೆಂಡ್ PUCಯಿಂದನೇ ನಾನು ಹೇಳ್ತಿರೋದು. ಓಕೆ, ಆರ್ ಯು ಗೆಟ್ಟಿಂಗ್ ದಿಸ್? ಇನ್ನು ಫಸ್ಟ್ PUC ಕಾನ್ಸೆಪ್ಟ್ಗಳನ್ನು ನೀವು ಥರೋ ಆಗಿದ್ರೆ ಅಂದರೆ ಅದರಲ್ಲಿ ಒಂದು 14-15 ಕ್ವಶನ್ಗಳು. ಓಕೆ, ಅದರಲ್ಲಿ ಒಂದು 8-10 ಪ್ರಶ್ನೆಯನ್ನಾದರೂ ನೀವು ಮಾಡಿದ್ರಿ ಅಂದರೆ ನಿಮ್ಮ ಸ್ಕೋರ್ ಆರಾಮಾಗಿ 45ಕ್ಕೆ ರೀಚ್ ಆಗುತ್ತೆ. ಸೊ ಫಸ್ಟ್ PUC ಕೂಡ ನಿಮ್ಮ ಸ್ಕೋರ್ ಬೂಸ್ಟರ್ ಆಗುತ್ತೆ. ಹೌದಾ? ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಬಿಕಾಸ್ ಈ CET ಕ್ವಶನ್ ಪೇಪರ್ ಹೇಗಿರುತ್ತೆ ಅಂದರೆ 70:30 ರೇಷಿಯೋಲ್ಲಿ ಇರುತ್ತೆ. ಅಂದರೆ ಸೆಕೆಂಡ್ PUCಯಿಂದ 70% ಅಷ್ಟು ಪ್ರಶ್ನೆಗಳು ಬಂದರೆ 30% ಪ್ರಶ್ನೆಗಳು ಫಸ್ಟ್ PUCಯಿಂದ ಬರುತ್ತೆ. 30% ಅಂದ ತಕ್ಷಣ ನಾವು ಅದನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಅದ್ರ ಮೇಲೂ ಕೂಡ ನಾವು ಫೋಕಸ್ ಮಾಡಬೇಕಾಗುತ್ತೆ. ಬಿಕಾಸ್ ಅದು ಸ್ಕೋರನ್ನು ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹೌದಾ? ಸೊ ಇಲ್ಲಿ ಏನಾದರೂ ನಮಗೆ ಹೆಚ್ಚು ಕಡಿಮೆ ಆದರೆ ಫಸ್ಟ್ ಇಯರ್ ಕಂಟೆಂಟಿಂದ ನಾವು ಸ್ಕೋರನ್ನು ತಂದ್ಕೋಬೋದು. ಓಕೆ, ಬ್ಯಾಕಪ್ ಇದ್ದ ಹಾಗೆ. ಸೊ ಇನ್ನು ಫಸ್ಟ್ ಇಯರ್ PUC ಬಗ್ಗೆನೂ ಖಂಡಿತ ನಾನು ಮಾತಾಡ್ತೀನಿ. ಓವರಾಲ್ ಆಗಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕಂಟೆಂಟ್ಗಳ ಬಗ್ಗೆ ನಾನು ಒಂದು ಬ್ಲೂ ಪ್ರಿಂಟನ್ನು ತೊಗೊಂಬಂದು ನಿಮಗೆ ತೋರಿಸ್ತೀನಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳಲ್ಲಿ ಎಷ್ಟು ಪ್ರಶ್ನೆಗಳು ಬಂದಿತ್ತು ಕಳೆದ 5-6 ವರ್ಷಗಳ ಒಂದು ಪ್ರೆಡಿಕ್ಷನ್ ನೋಡೋಣ ಮತ್ತೊಂದು ವಿಡಿಯೋದಲ್ಲಿ. ಈ ಒಂದು ವಿಡಿಯೋದಲ್ಲಿ ಹೈ ವೇಟೇಜ್ ಚಾಪ್ಟರ್ಸ್ಗಳನ್ನು ನಾವು ತಿಳ್ಕೊಂಡಿದ್ದಾಯಿತು. ಆಲ್ ರೈಟ್. ಸೊ ಐ ಬಿಲೀವ್ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅಂತಲೂ ನಾನು ನಿಮಗೆ ಹೇಳಿದ್ದೀನಿ. ಜಸ್ಟ್ ಗೋ ಥ್ರೂ ವಿತ್ ದ ಕ್ವೆಶನ್ಸ್ ಆ್ಯಂಡ್ ಪ್ರಾಕ್ಟೀಸ್ ಇಟ್ ಅಂತ ಹೇಳ್ತಾ ಮಕ್ಕಳೇ, ಆಲ್ ದ ಬೆಸ್ಟ್, ಕೀಪ್ ಸ್ಟಡಿಯಿಂಗ್, ಟಿಲ್ ವಿ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ಸೆಷನ್. ಟೇಕ್ ಕೇರ್ ಎವ್ರಿ ಒನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.